ಇನ್ನು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಭರ್ಜರಿ ರೋಡ್ ಶೋ ಮಾಡಿದ್ರು. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ರೋಡ್ ಶೋ ಮೂಲಕ ಇವತ್ತು ಮತಯಾಚನೆಯನ್ನ ನಡೆಸಿದ್ರು. ಸೋಮಣ್ಣ ಪರ ಯಡಿಯೂರಪ್ಪ ಹಾಗೆ ಸ್ಥಳೀಯ ನಾಯಕರು ಮತಬೇಟೆಯಲ್ಲಿ ಭಾಗಿಯಾದರು. ವಿ ಸೋಮಣ್ಣ ಅಂದ್ರೆ ಗೆಲುವು, ವಿ ಅಂದ್ರೆ ವಿಕ್ಟರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಈ ಬಾರಿ ವಿ ಸೋಮಣ್ಣ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿ ರೋಡ್ ಶೋ ವೇಳೆ ವಿಎಸ್ ಯಡಿಯೂರಪ್ಪ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. 2024 ಲೋಕಸಭಾ ಚುನಾವಣೆಗೆ ಅದರಲ್ಲೂ ಕೂಡ ಕರ್ನಾಟಕದ ಮೊದಲ ಹಂತದ ಚುನಾವಣೆಯಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಭರದಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕಲ್ಪತರುನಾಡು ತುಮಕೂರಿನಲ್ಲಿ ಲೋಕಸಭಾ ಚುನಾವಣೆಯ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ವಿ ಸೋಮಣ್ಣ ಅವರು ಕೂಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸೊ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಹೇಗಿದೆ ಸರ್ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ? ಪ್ರಚಾರಕ್ಕೆ ಅದು ಸ್ವಾಭಾವಿಕವಾಗಿ ಯಾವತ್ತು ಕಡೆ ಇರ್ತದೋ ಅವೆಲ್ಲ ಆಗಲೇಬೇಕಾಗ್ತದೆ. ಆದರೆ ಜನ ಇದು ಕಲ್ಪತರುನಾಡು, ಲಕ್ಷಾಂತರ ಜನರನ್ನು ಒಡನಾಟ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕು. ಒಂದು ಎಲ್ಲ ಭಾಗದ ಜನರು ಕೂಡ ಇಲ್ಲಿ ಬರ್ತಾರೆ. ಸಂಸ್ಕಾರ ಇದೆ, ಸುಸಂಸ್ಕೃತರಿದ್ದಾರೆ, ಸಾಮಾಜಿಕ ವ್ಯವಸ್ಥೆಯನ್ನು ಬಲ್ಲವರಾಗಿದ್ದಾರೆ, ದೇಶದ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡಿದ್ದಾರೆ. ಆಗಿರೋದ್ರಿಂದ ಇವತ್ತು ಕೊನೆಯ ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಚುನಾವಣೆಗೆ ಕೊನೆಯ ದಿನ ಆಗಿರೋದ್ರಿಂದ ಒಂಥರ ಉತ್ಸಾಹದಲ್ಲಿದ್ದಾರೆ. ದೇಶಕ್ಕೆ ಮತ್ತೊಮ್ಮೆ 3ನೇ ಬಾರಿಗೆ ಮೋದಿಯವರನ್ನು ಪ್ರಧಾನಿ ಮಾಡಬೇಕು ಅನ್ನುವ ಸಂಕಲ್ಪದಲ್ಲಿ. ಸರ್, ಈಗ ಕಾಂಗ್ರೆಸ್ನವರು ಬರೀ ಗ್ಯಾರಂಟಿಗಳನ್ನೇ ನಂಬ್ಕೊಂಡು ಚುನಾವಣೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ತಮ್ಮ ಬಗ್ಗೆ ನಿನ್ನೆ ಕೂಡ ನಡೆದಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಆರೋಪಗಳು ಮಾಡಿದ್ರು. ಅವ್ರಿಗೆ ಏನು ಉತ್ತರ ಕೊಡ್ತೀರಿ ಸರ್? ಏನು ಕೊಡ್ತೀರಿ ಅವ್ರಿಗೇನಾದ್ರು ಸ್ವಲ್ಪ ಸಂಸ್ಕಾರ ಇದ್ದರೆ, ಈ ದೇಶದ ರಾಜ್ಯದ ರಾಜಧಾನಿ ನಮ್ಮ ಕೈಲಿದೆ, ಸರ್ಕಾರ ಇದೆ ಅಂತ ಗೊತ್ತಿದ್ರೆ ಇದು ಮಾಡ್ಬೋದು. ಅವರು ಹತಾಶರಾಗಿದ್ದಾರೆ, ಇನ್ನೇ ಹೋಗ್ತಾ ಇದ್ದಾರೆ ಮನೆಗೆ. ಅಂಥವ್ರು ಕರ್ಕೊಂಡು ಏನು ಮಾಡೋಕ್ಕಾಗ್ತದೆ? ಬರಗಾಲ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯ ಬಂದಾಗೆಲ್ಲ ಬರೀ ಬರಗಾಲನೇ. 40 ಡಿಗ್ರಿ ಇದೆ ಇವತ್ತು, ಓಡಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾನು ಅವಾಗೆ ಅಲ್ಲಿ ಹೇಳಿದೆ, ಅದೇನು ಹೇಳಿದೆ ಏನೋ ಒಂದು ಗಾದೆ ಹೇಳಿದೆ. ಹಂಗಾಗಿದೆ ಅವ್ರ ಕತೆ. ಸರ್, ಈಗ ಇವತ್ತು ತಿಪಟೂರಿನಲ್ಲೂ ಕೂಡ ರ್ಯಾಲಿ ಇದೆ. ಇದನ್ನು ಮುಗಿಸ್ಕೊಂಡು ತುಮಕೂರಿಗೂ ಕೂಡ ಹೋಗ್ತಾರೆ. ಹೇಗಿದೆ ಸರ್ ಇಲ್ಲಿ ನಾಗೇಶ್ ಅಣ್ಣ ಅವರು ನಮಗೆ ಒಂಥರ ಭೀಷ್ಮ ಇದ್ದಂಗೆ, BJPಗೆ ಭೀಷ್ಮ. ಗೊತ್ತಿದ್ದಾವೆ, ಎಲ್ಲರಿಗೂ ಅಡ್ವೈಸ್ ಮಾಡ್ತಾರೆ. ಎಲ್ಲೇನಾಯ್ತು ಅದೊಂದು ಕಡ್ಡಿ ಪಿನ್ನು ಇದಾದರೂ ಕೂಡ 2 ನಿಮಿಷ ಕೇಳ್ತಾರೆ. ಆಗಿರೋದು ಸಂಘಟನೆ ಇದೆ, ಪಕ್ಷ ಇದಾಗಿದೆ. ಮತ್ತು JDSನವರು ನಾವೆಲ್ಲ ಒಂದಾಗಿದ್ದೀವಿ. ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪರು ನಾವೆಲ್ಲ ಒಟ್ಟಿಗೆ ಹೋಗೋದು. ಇವತ್ತು ತಿಪಟೂರು ತಾಲೂಕು ಅತಿ ಹೆಚ್ಚಿನ 2 ಪಕ್ಷಗಳಿಗೆ ಶಕ್ತಿ ತುಂಬತಕ್ಕಂಥ ತಾಲೂಕಾಗಿದೆ. ಇದರಿಂದ ನಮ್ಗೆ ತುಂಬ ಜಾಸ್ತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.